ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಇವತ್ತು ಸ್ವಾಗತ. ಇವತ್ತಿನ ಮನೆ ಮದ್ದು ಏನಂದರೆ, ಕೂದಲು ಉದ್ದವಾಗಿ ಬರೋಗೋಸ್ಕರ ತುಂಬಾ ಉದುರ್ತಿರ್ತಾವಲ್ಲ ಅವ್ರಿಗೋಸ್ಕರ ನಾನು ಒಂದು ಸುಲಭವಾದ ಒಂದು ಹರ್ಬಲ್ ಆಯಿಲನ್ನು ತಯಾರು ಮಾಡೋದು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಏನೋ ಒಂದು 500 ml ಆದರೂ ನೀವು ಮಾಡಿಟ್ಕೊಳ್ಳಿ. 500 ಆಗದೆ ಇದ್ದರೂ ಅಟ್ಲೀಸ್ಟ್ ಒಂದು 300 ml ನೀವು ಬಾಟ್ಲಿಯಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಆವಾಗ ಮುಂಚೆ 1 hour ಮುಂಚೆ ಹಚ್ಕೋಬೋದು. ಇಲ್ಲ ನೀವು ದಿನಾಲೂ ಸ್ವಲ್ಪ ತಲೆಗೆ ಹಚ್ಕೊಳ್ಳೋದ್ರಿಂದ ಒಳ್ಳೆಯದು. ಆದರೆ ಒಂದಿಷ್ಟು ಜನಗಳಿಗೆ ಇಷ್ಟ ಆಗಲ್ಲ, ಡೈಲಿ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಎಣ್ಣೆ ಆಗುತ್ತೆ ತಲೆ ಅಂತ. ಅಂಥವ್ರು ಬೇಕಾದರೆ ವಾರದಲ್ಲಿ 3 ಸರಿ ಆದರೂ ನೀವು ಸ್ನಾನಕ್ಕಿಂತ ಮುಂಚೆ ಹಚ್ಕೊಂಡು ತಲೆ ತೊಳ್ಕೊಬೋದು. ಇದನ್ನು ನೀವು ಒಂದು ತಿಂಗಳು ಮಾಡಿದರೆ ಸಾಕು, ನೀವು 99% ನಿಮ್ಗೆ ಕೂದಲು ಉದುರೋದು ಕಡಿಮೆ ಖಂಡಿತ ಆಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನನ ಇವಾಗ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಯಾಕಂದರೆ ಆಮೇಲೆ ನೋಡದೇ ಇರೋ ವಿಡಿಯೋಗಳಿದ್ದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕಲ್ಲಿ ಚೆಕ್ ಮಾಡಿ ಅವ್ನು ನೋಡ್ಬೋದು. ಈಗ ಆಯಿಲ್ ತಯಾರು ಮಾಡೋದು ಹೇಗೆ ಹರ್ಬಲ್ ಅಂತ ನಾನು ಹೇಳ್ತೀನಿ. ಫಸ್ಟು ನೀವು 1 ಹಿಡಿಯಷ್ಟು ಕರಿಬೇವು ಸೊಪ್ಪು ತೆಗೆದುಕೋಬೇಕು. ಆಮೇಲೆ 2 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ, ಆಮೇಲೆ ಕಲಂಜಿ ಅಂತಂದು ಸಿಗುತ್ತೆ. ಅದು ಅಂದ್ರೆ ಎಳ್ಳಿನ ಥರ ಇರ್ತದೆ, ಕಪ್ಪದಾಗಿರ್ತದೆ. ಇದ್ದರೆ ಸರಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೊಂಬಿಡಿ. ಈ 3 ಐಟಮ್ಸನ್ನು ತೊಗೊಂಬಿಟ್ಟು ಫಸ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಬಿಡಿ. ಪೌಡರ್ ಮಾಡಿ ಇಟ್ಕೊಂಡು ಆದಮೇಲೆ ಒಂದು 5 ರಿಂದ 6 ಈರುಳ್ಳಿ ತೆಗೆದುಕೊಂಡು ಮೀಡಿಯಮ್ ಸೈಜ್, ಇಷ್ಟಿಷ್ಟು ಸೈಜು ಒಂದು 5-6 ತೊಗೊಳ್ಳಿ. ಒಂದು ಮಾತ್ರ ಈರುಳ್ಳಿಯನ್ನು ನೀವು ಪೂರ್ತಿ ಸಿಪ್ಪೆ ತೆಗೆದು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಬಿಡಿ. ಇನ್ನೊಂದು 5 ಈರುಳ್ಳಿ ಇರ್ತಾರೆ, ಹಾಗೆ ಸಿಪ್ಪೆ ತಗೊಂಬಿಡಿ. ಅದು ಹಾಗೆ ರೌಂಡ್ ಇರಲಿ, ಕಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೇ ಇರಲಿ. ಇವಾಗ ಏನು ಮಾಡಬೇಕಂದ್ರೆ ಒಂದು 300 ml ಮಿನಿಮಮ್ ಆಯಿಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಾದಮೇಲೆ ನೀವು ಕಟ್ ಮಾಡಿದ ಈರುಳ್ಳಿ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡಿ. ಅದು ಕುದೀತಾ ಇದ್ದಂಗೆ ಒಂದು 5 ನಿಮಿಷ ಕುದಿಸಿದ ತಕ್ಷಣ ಇದು ಪೌಡರ್ ಮಾಡಿರ್ತೀರಲ್ಲ, ಮೆಂತ್ಯ, ಶುಂಠಿ, ಕರಿಬೇವು ಸೊಪ್ಪು, ಆಮೇಲೆ ಕಲಂಜಿ ಅಂತಂದು ಅದು ಬ್ಲ್ಯಾಕ್ ಸೀಡ್ಸ್ ಅಂತ ಇರುತ್ತೆ, ಇದ್ದರೆ ಹಾಕಿ, ಇಲ್ಲದೆ ಸ್ಕಿಪ್ ಮಾಡಿ. ಅಟ್ಲೀಸ್ಟ್ ಇವು 3 ಹಾಕಿ ಅದರಲ್ಲಿ ಹಾಕಿ ಬಾಯ್ಲ್ ಮಾಡೋಕ್ಕೆ ಹಾಕಿಬಿಡಿ. ಅದೊಂದಿಷ್ಟು ಹಾಕಿ ಅದು ಕುದಿಸಿ ಒಂದು 5 ರಿಂದ 10 ನಿಮಿಷ ಮಿನಿಮಮ್ ಕುದಿಸಿ. ಅದು ಆಯಿಲ್ ಕಲರ್ ಒಂದು ಸ್ವಲ್ಪ ಚಾಕ್ಲೇಟ್ ಕಲರ್ ಬರ್ತದೆ. ಬಂದಾದಮೇಲೆ ತಣ್ಣಗೆ ಆದಮೇಲೆ ಅದನ್ನು ಫಸ್ಟ್ ಸೋಸ್ಕೊಂಬಿಡಿ ನೀಟಾಗಿ, ಒಂದು ಫಿಲ್ಟ್ರ್ ಮಾಡಿ ಇಟ್ಕೊಂಬಿಡಿ. ಫಿಲ್ಟ್ರ್ ಮಾಡಿದ್ದಾದಮೇಲೆ ಮತ್ತೆ ಆಯಿಲನ್ನು ಮತ್ತೆ ಪಾತ್ರೆಗೆ ಹಾಕ್ಕೊಂಡಾದಮೇಲೆ ಇವಾಗ ಏನು ಮಾಡ್ಬೇಕು ಅಂದರೆ ಈ ಒಂದು 5 ಈರುಳ್ಳಿ ಹಾಗೆ ಇಟ್ಕೊಂಡಿರ್ತಿರಲ್ವ, ಆ 5 ಈರುಳ್ಳನ್ನು ಅದಕ್ಕೆ ಮತ್ತೆ ಹಾಕಿ ಮತ್ತೆ ಬಾಯ್ಲ್ ಮಾಡಬೇಕು. ಮತ್ತೆ ಸಣ್ಣದಾಗಿ ಬಾಯ್ಲ್ ಮಾಡಬೇಕು. ಈರುಳ್ಳಿದು ರಸ ಮತ್ತೆ ಬಿಡಬೇಕು. ಈ 5 ಈರುಳ್ಳಿದು ರಸ ಬಿಡಬೇಕು. ಇದು ಬಿಟ್ಟಾದಮೇಲೆ ಇದೊಂದು 10 ನಿಮಿಷ ಇದು ಕುದಿಸಿ. ಅದೊಂಥರ ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಕಲರ್ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಅಲ್ಲಿವರೆಗೂ ಕುದ್ದಾದಮೇಲೆ ತಣ್ಣಗಾದಮೇಲೆ ಒಂದು ಬಾಟ್ಲಿಯಲ್ಲಿ ನೀವು ಹಾಗೆ ಹಾಕೋರಿ. ಈರುಳ್ಳಿ ಸಮೇತನ ಆ ಬಾಟ್ಲಿಯಲ್ಲಿ ಹಾಕ್ಕೊಂಬಿಡಿ. ಕೆಳಗಡೆ ಈರುಳ್ಳಿ ನಿಂತ್ಕೊಳ್ಳುತ್ತೆ, ಮೇಲ್ಗಡೆ ಎಣ್ಣೆ ಇರುತ್ತೆ. ಹಾಗೆ ನೀವು ಇದನ್ನು 1 ತಿಂಗಳು 2 ತಿಂಗಳು ಇಟ್ಕೋಬೋದು. ಇದನ್ನು ಸೋಸಿದ್ದಾದಮೇಲೆ ಒಂದು 2 ದಿನ ಆದರೂ ಬಿಸಿಲಲ್ಲಿ ಹೊರಗಡೆ ಬಾಟ್ಲಿಯನ್ನು ಮುಚ್ಚಿಬಿಟ್ಟು ನೀಟಾಗಿ ಬಿಸಿಲಿಗೆ ಇಡಿರಿ. ಒಂದು 4 ಗಂಟೆ 3 ಗಂಟೆ ಬಿಸಿಲು ತಾಗಿಸ್ರಿ. ಅದಕ್ಕೆ ಬಿಸಿಲು ತಾಗಿಸೋದಂದ್ರೆ ಏನೋ ಒಂದು 3 hours ಬಿಸಿಲಲ್ಲಿ ಬಿಡಬೇಕಾಗತ್ತೆ ಬಾಟ್ಲಿಯನ್ನು. ಒಂದು 2 ದಿನ ಆ ಥರ ಮಾಡಿದ್ದಾದಮೇಲೆ ಇದನ್ನು ನೀವು ದಿನಾಲೂ ತಲೆಗೆ ಯೂಸ್ ಮಾಡ್ಬೋದು. ಇದನ್ನು ಎಷ್ಟು ದಿನ ಆದರೂ ನೀವು ಸ್ಟೋರ್ ಮಾಡಿಟ್ಕೋಬೋದು, ಏನೂ ಆಗಲ್ಲ. ಈ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮದು ಕೂದಲು ಉದುರೋದು ಫುಲ್ ಸ್ಟಾಪ್ ಆಗ್ತದೆ. ಬೇಕಾದ್ರೆ ಇದು ಮಾಡಿ ನೋಡಿ, 99% ನಾನು ಹೇಳ್ತೀನಿ. ಖಂಡಿತ 1 ತಿಂಗಳಾದರೂ ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ಮಾಹಿತಿ ಮತ್ತೆ ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಯಾಕಂದ್ರೆ ನಿಮಗೋಸ್ಕರ ಈ ಥರ ಉಪಯುಕ್ತ ಮಾಹಿತಿಗಳನ್ನ ಮತ್ತೆ ನಾನು ಕೊಡ್ತಾ ಇರ್ತೀನಿ. ಯಾಕಂದ್ರೆ ನನಗೂ ಪ್ರೋತ್ಸಾಹ ಸಿಗ್ತದೆ. ಆಮೇಲೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸು ಆಮೇಲೆ ರಿಲೇಟಿವ್ಸ್ಗೆ ಅವ್ರಿಗೂ ಇದರ ಅನುಕೂಲ ಪಡ್ಕೊಳ್ಳಿ, ಅವ್ರಿಗೂ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.